ಅಖಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಾರದ ದಿನ ಮಾಡುವ ಒಂದು ಅನುಷ್ಠಾನವನ್ನು ತಿಳಿಸ್ತಾ ಇದ್ದೀನಿ. ಇದು ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ 24 ಗಂಟೆಗಳಲ್ಲೇ ನಿಮಗೆ ಫಲ ಸಿಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಒಂದು ಚೇತರಿಕೆಯನ್ನು, ಒಂದು ಉತ್ತಮವಾದ ಬೆಳವಣಿಗೆಯನ್ನು ನೀವು ಕಾಣಲಿಕ್ಕೆ ಶುರು ಮಾಡ್ತೀರ. ಅಂದರೆ ಮನಸ್ಸಿಗೆ ನೆಮ್ಮದಿ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮಗಿದ್ದ ಗೊಂದಲಗಳು ಪರಿಹಾರ ಆಗೋದಾಗಿರ್ಬೋದು, ಗೊಂದಲಗಳು ಪರಿಹಾರ ಆಗೋ ರೀತಿಯಲ್ಲಿ, ಇಲ್ಲ ಸಮಸ್ಯೆಗಳು ಪರಿಹಾರ ಆಗೋ ರೀತಿಯಲ್ಲಿ ನಿಮಗೆ ಕೆಲವು ಸೂಚನೆಗಳು ಕೂಡ ಸಿಗ್ತಾ ಹೋಗ್ತವೆ. ಈ ಅನುಷ್ಠಾನವನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದಾಗ ಅವರು ನಿಮ್ಮ ಪ್ರತಿಯೊಂದು ಭಾರವನ್ನು, ಸಮಸ್ಯೆಯ ಭಾರವನ್ನು ಭರಿಸ್ತಾರೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಈಗಿರುವ ಒಂದು ಗೊಂದಲಗಳಿಗೆ ಉತ್ತರವನ್ನು ಕೊಡ್ತಾರೆ. ಹಾಗೆ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ದಾರಿಯನ್ನು ಕೂಡ ತೋರಿಸ್ಕೊಡ್ತಾರೆ. ಅಷ್ಟೊಂದು ಅದ್ಭುತವಾದ ಫಲವನ್ನು ನೀಡುತ್ತೆ ನಿಮಗೆ. ಮನುಷ್ಯರು ಅಂದಮೇಲೆ ಅನೇಕ ರೀತಿಯ ಕಷ್ಟಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು ನಮ್ಮ ಎದುರಿಗೆ ನಿಲ್ತವೆ. ಅದು ಓದಿನ ರೂಪದಲ್ಲಾಗಿರ್ಬೋದು, ಇಲ್ಲ ಅನಾರೋಗ್ಯದ ಸಮಸ್ಯೆಯ ರೂಪದಲ್ಲಾಗಿರ್ಬೋದು, ಒಂದು ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಆತ್ಮವಿಶ್ವಾಸದಲ್ಲಿ ಕೊರತೆ ಆಗಿರ್ಬೋದು. ಸ್ವಾಭಾವಿಕವಾಗಿ ಮನುಷ್ಯನನ್ನು ನರಳಾಡಿಸ್ತಾ ಇರ್ತವೆ. ಅಂದರೆ ನಾಳೆ ಏನಾಗುತ್ತೆ ಏನೋ, ನಾನು ಅಂದ್ಕೊಂಡಿದ್ದು ನಡೆಯುತ್ತೆ ಇಲ್ವೋ, ನನ್ನ ಮಕ್ಕಳ ಜೀವನ ಹೇಗೆ, ಒಟ್ಟಾರೆಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಮನುಷ್ಯನನ್ನು ಕಾಡ್ತಾನೆ ಇರ್ತವೆ. ನನಗೆ ಗೆಲುವು ಸಿಗುತ್ತಾ, ನಾನು ಅಂದ್ಕೊಂಡಿರೋ ವಿಚಾರವನ್ನು ನಾನು ಸಾಧನೆ ಮಾಡ್ತೀನಾ, ನನ್ನ ಪ್ರೀತಿ ಸಿಗುತ್ತಾ, ನನ್ನ ಸಂಬಂಧಗಳಲ್ಲಿ ಪರಿವರ್ತನೆ ಸಿಗುತ್ತಾ, ಇದೇ ರೀತಿ ಅನೇಕ ರೀತಿಯ ಗೊಂದಲಗಳಲ್ಲಿ ನಮ್ಮ ಮನಸ್ಥಿತಿ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ಬೇಕಾಗಿರುತ್ತೆ, ಕೆಲವು ವಿಚಾರಗಳನ್ನು ಕಳ್ಕೊಳ್ಬೇಕು, ಕೆಲವು ವಿಚಾರಗಳನ್ನು ಪಡ್ಕೊಳ್ಬೇಕು ಅಂತೇಳಿ ಸದಾ ಮನಸ್ಸು ಹಂಬಲಿಸ್ತಾ ಇರುತ್ತೆ. ಇದಕ್ಕೋಸ್ಕರ ಅನೇಕ ರೀತಿಯ ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಯಾವುದೋ ಜನ್ಮದ ಪುಣ್ಯದ ಫಲವೆಂಬಂತೆ ಗುರು ನಮ್ಮ ಜೀವನದಲ್ಲಿ ಬರ್ತಾರೆ. ಇದ್ದಕ್ಕಿದ್ದ ಹಾಗೆ ಯಾರದ್ದೋ ಮೂಲಕ ಒಟ್ಟಾರೆಯಾಗಿ ಬಂದಿದ್ದಾರೆ. ಅಂದರೆ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ ಅಂತಾರಲ್ಲ, ಅದೇ ರೀತಿ ಗುರು ನಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ. ಈಗ ಹಿಂದೆ ನಾವು ಒಬ್ಬರೇ ಆ ಪಯಣದಲ್ಲಿ ಸಾಗ್ತಾ ಇದ್ವಿ. ಆದರೆ ಈ ಸಮಯದಲ್ಲಿ ನಾವು ಗುರುವಿನ ಜೊತೆ ನಾವು ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಅಂದರೆ ಈಗ ಅದಕ್ಕೊಂದು ಅರ್ಥ ಇದೆ. ಅಂದರೆ ಹಿಂದೆ ನಾವೇ ಎಲ್ಲ ಸರಿಪಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ಆದರೆ ಈ ಸಮಯದಲ್ಲಿ ಗುರುವು ನಮ್ಮ ಜೊತೆ ಆಗಿರೋದ್ರಿಂದ ನಮಗೆ ನಮ್ಮ ಎದುರಿಗಿರುವ ಸವಾಲುಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು ಅತಿ ದೊಡ್ಡದು ಅಂತೇಳಿ ಅನಿಸೋದಿಲ್ಲ. ಯಾಕಂದರೆ ಈಗ ಒಂದು ರೀತಿಯ ಬಲ ಬಂದಿದೆ. ಅಂದರೆ ನಾನು ಒಂಟಿಯಲ್ಲ, ನನ್ನ ಜೊತೆ ನನ್ನ ಗುರು ಇದ್ದಾರೆ, ನನಗೆ ಸಹಾಯ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಅನ್ನುವ ಒಂದು ಸಮರ್ಪಣಾ ಭಾವನ ಈ ಸಮಯದಲ್ಲಿ ನೀವು ಹೊಂದಿದ್ದೀರಾ. ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ ಅಂತಾರಲ್ಲ, ಆ ರೀತಿ ನಿಮ್ಮ ಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸದ ಕೊರತೆ ಇತ್ತು. ಹಾಗೆ ಆ ಕೊರತೆಯನ್ನು ನೀಗಿಸಲು ಬಾಬಾ ನಿಮ್ಮ ಜೊತೆ ಆದರು. ಅಂದರೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರವಾದರು, ನಿಮ್ಮನ್ನು ಒಳಗಿನಿಂದಲೇ ಕುಗ್ಗುವಂತೆ ಮಾಡಿದ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಕೊಟ್ಟರು. ಒಟ್ಟಾರೆಯಾಗಿ ಆ ಗುರುವಿನ ಆಶೀರ್ವಾದದಿಂದ, ಬಲದಿಂದ ಅವರು ಕೈ ಹಿಡಿದು ನಡಿಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಂಡಿದ್ದೀರಾ. ಅಲ್ಲಿಗೆ ಬಾಬಾರವರ ಅನುಗ್ರಹ, ಆಶೀರ್ವಾದ, ಕೃಪೆ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಅಂತಲೇ ಅರ್ಥ. ಸ್ನೇಹಿತರೆ, ಇದೇ ಗುರುವಾರ, ಅಂದರೆ ಈ ಗುರುವಾರ ಮಾಡಿಕೊಂಡ್ರೆ ಗುರುಪುಷ್ಯಾಮೃತ ಯೋಗ ಇದೆ, ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ. ಆದರೆ ಇದನ್ನು ಮತ್ತೆ ಯಾವ ಗುರುವಾರನಾದರೂ ಮಾಡ್ಕೊಳ್ಬೋದು. 9 ಗುರುವಾರ, 11 ಗುರುವಾರ, 33 ಗುರುವಾರಗಳನ್ನು ನೀವು ಮಾಡ್ಕೊಳ್ತಿದ್ದ ಹಾಗೆ ನಿಮ್ಮ ಜೀವನದ ಮಹತ್ವಾಕಾಂಕ್ಷೆಗಳು ಈಡೇರಲಿಕ್ಕೆ ಶುರುವಾಗ್ತವೆ, ಸಮಸ್ಯೆಗಳು ದೂರವಾಗಲಿಕ್ಕೆ ಶುರುವಾಗ್ತವೆ. ಹಾಗೆ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳಲಿಕ್ಕೆ ಶುರುವಾಗ್ತವೆ. ನಂಬಿಕೆಯಿಂದ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಮಾಡಿಕೊಳ್ಳುವ ಅನುಷ್ಠಾನವಾಗಿರುತ್ತೆ. ಈ ಅನುಷ್ಠಾನದಲ್ಲಿ ನಿಮಗೆ ಒಂದು ಹಳದಿ ಬಟ್ಟೆ ಬೇಕು, ಹಾಗೆ 33 ಕಡಲೆಕಾಳುಗಳು ಬೇಕು. ಕಡಲೆಕಾಳು ಗುರುವಿನ ಸಂಕೇತ, ನಾನು ಹಿಂದಿನ ವಿಡಿಯೋದಲ್ಲೂ ತಿಳಿಸಿದ್ದೀನಿ. ಹಾಗೆ 2 ರೂಪಾಯಿ ಕಾಯಿನ್ ಬೇಕು, ಅದು ಶ್ರದ್ಧಾ ಸಬೂರಿಯ ಸಂಕೇತವಾಗಿ. ಎಲ್ಲದಕ್ಕಿಂತ ಮುಖ್ಯವಾದ ವಸ್ತು ಇನ್ನೊಂದಿದೆ. ಅದೇನಪ್ಪ ಅಂದರೆ ನಂಬಿಕೆ, ಶ್ರದ್ಧೆ, ಗುರುವಿನಲ್ಲಿ ಸಮರ್ಪಣಾ ಭಾವ, ಅಂದರೆ ಶರಣಾಗತಿಯ ಭಾವ. ನನ್ನ ಗುರು ನನ್ನ ಜೊತೆಗಿದ್ದಾರೆ, ನಾನು ಅಂದ್ಕೊಂಡಿರೋ ವಿಚಾರದಲ್ಲಿ ನನಗೆ ಪ್ರಗತಿಯನ್ನು ಕೊಡ್ತಾರೆ. ಹಾಗೆ ನಾನು ಯಾವ ಒಂದು ಸಮಸ್ಯೆಯ ಸುಳಿಗೆ ಸಿಕ್ಕಾಕೊಂಡಿದ್ದೀನೋ ಅದರಿಂದ ನನ್ನನ್ನು ಹೊರಗೆ ತರ್ತಾರೆ. ಎಲ್ಲ ರೀತಿಯೂ ನನ್ನ ಗುರು ನನ್ನ ಭಾರವನ್ನು ಭರಿಸಿದ್ದಾರೆ. ಅವರ ಉಪದೇಶಗಳಂತೆ ನಾನು ನಡ್ಕೊಳ್ತಾ ಇದ್ದೀನಿ. ಹಾಗೆ ಅವರ ಉಪದೇಶಗಳ ಮೇರೆಗೆ ನಾನು ಸೇವೆ, ದಾನ, ಧರ್ಮ, ಕರುಣೆ ಇಂಥ ಒಂದು ಸದ್ಗುಣಗಳನ್ನು ಹೊಂದಿದ್ದೀನಿ. ಸತ್ಕಾರ್ಯಗಳತ್ತ ಮುಖ ಮಾಡಿದ್ದೀನಿ. ಅಂದರೆ ಆಧ್ಯಾತ್ಮಿಕ ಪಯಣದತ್ತ ನನ್ನ ಗಮನ ಹರಿದಿದೆ. ಹಾಗಾಗಿ ಈ ಸಮಯದಲ್ಲಿ ಗುರುವು ಸಂಪೂರ್ಣವಾಗಿ ನನಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ, ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ, ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಒಂದು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ನನ್ನನ್ನು ಪೂರ್ಣವಾಗಿಸ್ತಾ ಇದ್ದಾರೆ. ಅಂದರೆ ನನ್ನ ಕರ್ಮದ, ಅಂದರೆ ಕೆಟ್ಟ ಕರ್ಮದ ಭಾರವನ್ನು ಇಳಿಸ್ತಾ ಇದ್ದಾರೆ. ಹಾಗೆ ಒಳ್ಳೆಯ ಕರ್ಮದ ಭಾರವನ್ನು ನನ್ನ ಜೀವನಕ್ಕೆ, ನನ್ನ ಭವಿಷ್ಯಕ್ಕೆ, ನನ್ನ ಕುಟುಂಬದ ಜೊತೆ ನಾನು ಒಂದು ಒಳ್ಳೆಯ ರೀತಿಯ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಕೂಡಿಸ್ತಾ ಇದ್ದಾರೆ ಅನ್ನುವ ದೃಢವಾದ ನಂಬಿಕೆ ಮಾತ್ರ ಇರಲೇಬೇಕು. ಇಷ್ಟು
ಒಂದು ಬಲವಾದ ನಂಬಿಕೆಗಳೊಂದಿಗೆ ಈ ಸಣ್ಣ ಒಂದು ಉಪಾಯ ನೀವು ಮಾಡಿದ್ರೆ, ಅನುಷ್ಠಾನವನ್ನು ಮಾಡಿದರೆ, ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ನಿಮಗೆ ತಂದುಕೊಡುತ್ತೆ. ಅಂದರೆ ಸಿಗುವಂತೆ ಮಾಡುತ್ತೆ. ನಿಮ್ಮಲ್ಲಿರುವ ಒಂದು ಭಯವನ್ನು, ಒಂದು ನಕಾರಾತ್ಮಕ ಊರ್ಜೆಗಳನ್ನು ದೂರ ಸರಿಸುತ್ತೆ, ಅಂದರೆ ಹೋಗಲಾಡಿಸುತ್ತೆ. ನಿಮ್ಮೊಳಗೆ ಒಂದು ಮನೋಬಲವನ್ನು ಉಂಟು ಮಾಡುತ್ತೆ. ಇದರಿಂದ ಸಕಾರಾತ್ಮಕವಾಗಿ ಅದರ ಫಲವು ನಿಮಗೆ ನೀವು ಅಂದುಕೊಂಡ ವಿಚಾರದಲ್ಲಿ ಗೆಲುವಾಗಿರ್ಬೋದು, ಹಾಗೆ ಗೆಲುವಿನ ರೂಪದಲ್ಲಿ, ಪ್ರೀತಿಯ ರೂಪದಲ್ಲಿ, ಹಾಗೆ ಇಚ್ಛೆಗಳ ಪೂರೈಕೆಯ ರೂಪದಲ್ಲಿ, ಸಂತಾನದ ರೂಪದಲ್ಲಿ, ಮದುವೆಯ ರೂಪದಲ್ಲಿ, ಕೆಲಸದ ರೂಪದಲ್ಲಿ, ನೆಮ್ಮದಿಯ ರೂಪದಲ್ಲಿ, ಆರೋಗ್ಯದ ರೂಪದಲ್ಲಿ, ಶಾಂತಿಯ ರೂಪದಲ್ಲಿ, ಸಂತೋಷದ ರೂಪದಲ್ಲಿ, ಉಡುಗೊರೆಯ ರೂಪದಲ್ಲಿ ನಿಮಗೆ ಸಿಗತ್ತೆ. ಇಷ್ಟು ಒಂದು ವಿಶ್ವಾಸವನ್ನು ಹೊಂದಿ ಈ ಅನುಷ್ಠಾನವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಈ ವಸ್ತುಗಳನ್ನ ತಗೊಳ್ಬೇಕು. ಗುರುವಾರದ ದಿನ ಬೆಳಗ್ಗೆ ಆದರೆ ಬೆಳಗ್ಗೆ, ಮಧ್ಯಾಹ್ನ 12 ಗಂಟೆಗೆ ಒಂದು ಆರತಿ ನಡೆಯುತ್ತೆ, ಆ ಸಮಯದಲ್ಲಿ, ಇಲ್ಲ ಸಂಜೆ ಆರತಿ ನಡೆಯುತ್ತೆ 6 ಗಂಟೆಯ ಸಮಯದಲ್ಲಿ, ಆ ಸಮಯದಲ್ಲಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನನಗೆ ಆಗೋದಿಲ್ಲ ಅಂದರೆ ರಾತ್ರಿ 10 ಗಂಟೆಗೆ ಒಂದು ಆರತಿ ನಡೆಯುತ್ತೆ, ಶೇಜಾರತಿ. ಆ ಸಮಯದಲ್ಲಿ ಒಂದು ಹಳದಿ ಬಟ್ಟೆ, ಹಾಗೆ 33 ಕಡಲೆಕಾಳು, 2 ರೂಪಾಯಿ ನಾಣ್ಯ, ಅದರ ಜೊತೆಗೆ ನಿಮ್ಮ ವಿಶ್ವಾಸ, ಇಷ್ಟನ್ನು ನೀವು ಕೈಯಲ್ಲಿ ಹಿಡಿದು, ಹಳದಿ ಬಟ್ಟೆಯೊಳಗೆ ಕಡಲೆಕಾಳು, 2 ರೂಪಾಯಿ ಕಾಯಿನ್ನು ಕೈಯಲ್ಲಿ ಹಿಡಿದು ನೀವು ಬಾಬಾರವರ ಎದುರಿಗೆ ಕುಳಿತು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ನಿಮ್ಮ ಎಲ್ಲ ರೀತಿಯ ಒಂದು ಕಷ್ಟಗಳನ್ನು, ದುಃಖಗಳನ್ನು, ಹಾಗೆ ನಿಮ್ಮ ಕನಸುಗಳನ್ನು, ಇಚ್ಛೆಗಳನ್ನು ಎಲ್ಲವನ್ನು ಈ ಬಟ್ಟೆಯಲ್ಲಿ ಹಾಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಡಲೆಕಾಳನ್ನು, ಒಂದೊಂದೇ ಕಡಲೆಕಾಳನ್ನು ಕೈಯಲ್ಲಿ ಹಿಡಿದು ನೀವು ಆ ಬಟ್ಟೆ ಒಳಗೆ ಹಾಕೊಳ್ತಾ ನಿಮ್ಮ ಮನಸ್ಸಿನ ಎಲ್ಲ ರೀತಿಯ ಇಚ್ಛೆಗಳನ್ನು ಹೇಳ್ಕೊಳ್ಳಿ. ಯಾವೆಲ್ಲ ಇಚ್ಛೆಗಳು ಈಡೇರಬೇಕು ಅಂತೇಳಿ ಆ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋ ಮೂಲಕ ಅವುಗಳನ್ನು ಹಾಕಬೇಕು. ನಂತರ ಯಾವೆಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರಬೇಕು ಅಂತ ಇದ್ದೀರೋ, ಯಾವ ವಿಚಾರದಿಂದ ನೀವು ದೂರ ಇರಬೇಕು ಅಂತ ಇದ್ದೀರೋ, ಯಾರು ನಿಮ್ಮಿಂದ ದೂರ ಹೋಗಬೇಕು, ಯಾರು ನಿಮ್ಮ ಜೀವನಕ್ಕೆ ಹತ್ತಿರವಾಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ರು, ಅಂದರೆ ನಿಮ್ಮ ಮುಂದಿನ ಜೀವನ ಭವಿಷ್ಯ ಹೇಗಿರಬೇಕು ಅಂತೇಳಿ ನೀವು ಬಯಸ್ತೀರೋ, ಆ ರೀತಿಯಾಗಿ ಒಂದೊಂದೇ ಕಡಲೆಕಾಳನ್ನು ಆ ಬಟ್ಟೆ ಒಳಗೆ ಹಾಕ್ತಾ ಹೇಳ್ಕೊಳ್ಬೇಕು. ಹೊರಗೆ ಹೋಗೋ ವಿಚಾರವನ್ನು ಹೇಳ್ಕೊಳ್ಬೇಕು, ಅಂದರೆ ನಿಮಗೆ ಬೇಕಾದ ವಿಚಾರಗಳನ್ನು ಹೇಳ್ಕೊಳ್ಬೇಕು. ಒಟ್ಟಾರೆಯಾಗಿ ಈ ರೀತಿಯಾಗಿ 17 ಒಂದು ಭಾಗವಾಗಿಸಿ, 16 ಒಂದು ಭಾಗವಾಗಿಸಿ, ಈ ರೀತಿಯಾಗಿ ನೀವು ಹೇಳಿಕೊಂಡು ಆ ಬಟ್ಟೆಗಳಲ್ಲಿ ಹಾಕಿ, ಮತ್ತು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಆ 2 ರೂಪಾಯಿ ಕಾಯಿನನ್ನು ಕೈಯಲ್ಲಿ ಹಿಡಿದು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅಂದರೆ ಎಲ್ಲ ನಡೀತಾ ಇದೆ, ಎಲ್ಲ ನಡೆದಿದೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಳ್ಳಿ. ಗುರು ಎಲ್ಲವನ್ನ ಸಾಧ್ಯ ಮಾಡಿಕೊಡ್ತಿದ್ದಾರೆ. ಅವರ ಶರಣದಲ್ಲಿರುವ ನನ್ನ ಕೈಯನ್ನು ಗುರು ಯಾವತ್ತಿಗೂ ಕೈ ಬಿಡೋದಿಲ್ಲ. ಎಲ್ಲ ರೀತಿಯಲ್ಲೂ ನನಗೆ ನನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳುವಲ್ಲಿ ನನಗೆ ಸಹಾಯ ಮಾಡ್ತಾರೆ. ಹಾಗೆ ನನ್ನ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೂ ನನಗೆ ಸಹಾಯ ಮಾಡ್ತಾರೆ. ನನ್ನ ಮಕ್ಕಳ ವಿಚಾರದಲ್ಲಿ ನಾನು ಮಾಡ್ತಾ ಇರುವ ಪ್ರಾರ್ಥನೆ ಈಡೇರುತ್ತೆ. ಅಂದರೆ ಅವರಿಗೋಸ್ಕರ ನಾನು ಏನು ಕನಸನ್ನು ಕಟ್ಕೊಂಡಿದ್ದೀನಿ, ಆ ಕನಸು ನನಸಾಗಿಸುವಲ್ಲಿ ನನ್ನಿಂದ ಒಂದು ಒಳ್ಳೆಯ ಸೇವೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಬಾಬಾ. ಅಂದರೆ ಖಂಡಿತವಾಗಿಯೂ ಅದಕ್ಕೆ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾರೆ. ಹಾಗೆ ನನಗೆ ಒಂದು ಸಂತಾನ ಬೇಕು, ಆ ಸಂತಾನದ ಅಪೇಕ್ಷೆಯನ್ನು ಈಡೇರಿಸ್ತಾರೆ. ಆದಷ್ಟು ಬೇಗನೆ ನನಗೆ ಕಂಕಣ ಭಾಗ್ಯವನ್ನು ಕೂಡಿಕೊಡ್ತಾರೆ ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ಹೇಳಿಕೊಂಡು ನಂತರ 33 ಸಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬೇಕು. ಸಾಯಿ ಗಾಯತ್ರಿ ಮಂತ್ರ ಹೀಗಿದೆ: ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ಕ್ರೀನ್ ಮೇಲೆ ಕೂಡ ಕೊಡ್ತೀನಿ. ನಂತರ ನಿಮ್ಮ ಇಚ್ಛೆಗಳ ಗಂಟನ್ನು, ಹಾಗೆ ಕಷ್ಟ ನಿವಾರಿಸಿಕೊಳ್ಳುವ ಆ ಗಂಟನ್ನು ಬಾಪಾರವರ ಪಾದಗಳ ಬಳಿಗೆ ಇಡಬೇಕು ಗುರುವಾರ. ಅದನ್ನು ಮುಂದಿನ ಬುಧವಾರ ತೆಗೆದು ಅದನ್ನು ನೀವು ಕಡಲೆಕಾಳನ್ನು ತಕ್ಕೊಂಡು ಆ ಗಂಟನ್ನು ಬಿಚ್ಚಿ ಆ ಕಡಲೆಕಾಳನ್ನು ಹಸುವಿಗೆ ತಿನ್ನಿಸ್ಬೇಕು. ಹಸುವಿಲ್ಲ ಅಂದರೆ ಅದನ್ನು ಯಾವುದಾದ್ರೂ ಒಂದು ಪಾಟಲ್ಲಿ ಬೆಳಿಲಿಕ್ಕೆ ಬಿಡಬೇಕು. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆ, ಇಲ್ಲ ಯಾವುದಾದ್ರೂ ಹೂವಿನ ಗಿಡದ ಪಾಟ್ ಇಟ್ಟಿದ್ದೀರಿ ಅಂದರೆ ಅದರಲ್ಲಿರುವ ಮಣ್ಣಲ್ಲಿ ಸ್ವಲ್ಪ ಮಣ್ಣನ್ನು ಸಡಿಲಿಸಿ ಕಾಳುಗಳನ್ನು ಅದರಲ್ಲಿ ಮುಚ್ಚಬೇಕು. ಅವು ಹುಡ್ತವೆ, ಬೆಳೀತವೆ. ಖಂಡಿತ ನಿಮ್ಮ ಆಸೆಗಳು ಅದರಲ್ಲಿ ಚಿಗುರ್ತವೆ, ಅಂದರೆ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಹಾಗೆ ಈ 2 ರೂಪಾಯಿ ಕಾಯಿನನ್ನು ಯಾರಿಗಾದರೂ ಭಿಕ್ಷೆಯ ರೂಪದಲ್ಲಿ, ದಾನದ ರೂಪದಲ್ಲಿ ನೀವು ಕೊಡಬೇಕಾಗತ್ತೆ. ಈ ಹಳದಿಯ ಬಟ್ಟೆಯನ್ನು ಯಾವುದಾದ್ರೂ ಹರಿಯುವ ನೀರಿನಲ್ಲಿ ಇಲ್ಲ ಸ್ವಲ್ಪ ಮಣ್ಣನ್ನು ಸಡಿಲಿಸಿ ಆ ಮಣ್ಣಿನಲ್ಲಿ ಅದನ್ನು ಮುಚ್ಚಿಬಿಡಿ. ಅದು ಕೊಳ್ತೋಗುತ್ತೆ, ಯಾಕಂದರೆ ಅದು ಕಾಟನ್ ಬಟ್ಟೆ ಆಗಿರುತ್ತೆ. ಹಾಗಾಗಿ ಆದಷ್ಟು ಹಳದಿ ಬಣ್ಣದ ಕಾಟನ್ ಬಟ್ಟೆಯನ್ನು ತಗೊಂಡು ಒಂದು ಸಣ್ಣದಾಗಿ ಪೀಸ್ ಮಾಡಿ ಕಟ್ಟಿಟ್ಕೊಳ್ಳಿ. ಅಂದರೆ 9 ವಾರ, 5 ವಾರ, 11 ವಾರ, 33 ವಾರಗಳ ಸಂಕಲ್ಪದ ರೂಪದಲ್ಲಿ ಮಾಡಬೇಕಾಗತ್ತೆ. ಅಷ್ಟರೊಳಗೆ ನಿಮ್ಮ ಇಚ್ಛೆಗಳು ಈಡೇರ್ತವೆ, ನಿಮ್ಮ ಸಮಸ್ಯೆಗಳು ಖಂಡಿತವಾಗಿಯೂ ಬಗೆಹರಿತವೆ. ನಂಬಿಕೆಯಿಂದ ಮಾಡಿಕೊಳ್ಬೇಕು. ನಾವು ಈ ಅನುಷ್ಠಾನವನ್ನು ನಮ್ಮ ಮಕ್ಕಳ ಪರವಾಗಿ, ಗಂಡನ ಪರವಾಗಿ, ತಮ್ಮ, ಅಣ್ಣ, ಅಕ್ಕ, ತಂಗಿ, ಈ ರೀತಿಯಾಗಿ ಸ್ನೇಹಿತರು ಅವರ ಪರವಾಗಿ ಅವರ ಕಷ್ಟಗಳು ನಿವಾರಣೆ ಆಗಲಿ, ಇಲ್ಲ ಅವರ ಇಚ್ಛೆಗಳು ಪೂರ್ಣವಾಗಲಿ ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ಬೋದಾ, ಮದುವೆ ಆಗಲಿ, ಮಕ್ಕಳಾಗಲಿ ಅನ್ನೋ ರೀತಿಯಲ್ಲಿ ಅನ್ನೋದಾದರೆ ಖಂಡಿತವಾಗಿ ಮಾಡ್ಕೊಳ್ಬೋದು. ಕೆಲಸ ಸಿಗಲಿ, ಉತ್ತಮವಾದ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದುವರಿಲಿ, ಈ ರೀತಿಯಾಗಿ ನಾವು ಇನ್ನೊಬ್ಬರ ಪರವಾಗಿ ಮಾಡ್ಬೋದಾ ಅಂದರೆ ಖಂಡಿತವಾಗಿಯೂ ಮಾಡಬಹುದು. ಇನ್ನೊಬ್ರಿಗೆ ಮಾಡ್ತೀರಾ ಅಂದರೆ ನಿಮ್ಮ ಪುಣ್ಯದ ವೃದ್ಧಿಯನ್ನಷ್ಟೇ ಅಲ್ಲ, ನೀವು ಅವರಿಗೂ ಕೂಡ ಪುಣ್ಯವನ್ನು ವೃದ್ಧಿ ಮಾಡಿಕೊಡ್ತೀರಲ್ಲ, ಅದರ ಫಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ.
ಇದನ್ನೇ ನಿಷ್ಕಲ್ಮಶವಾದ ಸಮರ್ಪಣಾ ಭಾವ ಅನ್ನೋದು. ಬಾಬಾ ಇದಕ್ಕೆ ಹೆಚ್ಚಾಗಿ ಒಲಿಯೋದು. ಹಾಗಾಗಿ ನೀವು ಒಂದು ಒಳ್ಳೆಯ ಮನಸ್ಥಿತಿಯೊಂದಿಗೆ, ಉದ್ದೇಶದೊಂದಿಗೆ, ಕರ್ಮದೊಂದಿಗೆ ನೀವು ಈ ಅನುಷ್ಠಾನವನ್ನು ಜೋಡಣೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರಗಳನ್ನು 24 ಗಂಟೆಗಳಲ್ಲೇ ಕಾಣ್ತೀರಿ. ಯಾಕಂದರೆ 24 ಗಂಟೆಗಳಲ್ಲೇ ಫಲವನ್ನು ಕಂಡೋರು ಇದ್ದಾರೆ. ನನಗೆ ಎಷ್ಟೋ ಜನ ಹೇಳಿದ್ದಾರೆ. ಹಾಗಾಗಿ ಈ ಅನುಷ್ಠಾನವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮೊನ್ನೆ ಇನ್ನು ಅಂದರೆ ಒಂದು 2 ತಿಂಗಳ ಹಿಂದೆ ಒಬ್ಬರು ಮಾಡಿದರು. ಅಂದರೆ ಅವರಿಗೆ ತುಂಬ ಸ್ವಲ್ಪ ಏಜ್ ಆಗಿತ್ತು, ಮದುವೆ ಆಗಿರಲಿಲ್ಲ. ಆದರೆ ನನಗೊಂದು ಉತ್ತಮವಾದ ಒಬ್ಬ ಜೀವನ ಸಂಗಾತಿ ಬೇಕು ಅಂತೇಳಿ ನನಗೆ ಅನಿಸ್ತಾ ಇದೆ, ಏನಾದರೂ ಒಂದು ಅನುಷ್ಠಾನವಿದ್ದರೆ ಹೇಳ್ರಿ ಅಂತ ಹೇಳಿದರು. ಅವರಿಗೆ ನಾನು ಇದನ್ನು ಹೇಳಿದ್ದೆ. 33 ವಾರ ಮಾಡೋದ್ರೊಳಗೆ ಉತ್ತಮವಾದ ಒಬ್ಬರು ವ್ಯಕ್ತಿನೇ ಬಂದು ಅವರನ್ನು ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ತುಂಬ ಚೆನ್ನಾಗಿದ್ದಾರೆ, ಒಂದು ಒಳ್ಳೆಯ ಪರಿವಾರ ಸಿಕ್ಕಿದೆ ಅವರಿಗೆ. ಅವರು ನನಗೆ ಫೋನ್ ಮಾಡಿ ಈ ರೀತಿ ನಡೆದ ಒಂದು ಚಮತ್ಕಾರವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ನಂಬಿಕೆಯಿಂದ ಮಾಡ್ಕೊಳ್ಳಿ. ಗುರುವಿನ ಪಾದಗಳಲ್ಲಿ ಶರಣಾಗಿ, ಗುರುವಿನ ಹೆಸರಲ್ಲಿ ನೀವು ಏನೇ ಒಂದು ಕರ್ಮ ಮಾಡಿದ್ದೀರಾ ಅಂದರೆ ಖಂಡಿತವಾಗಿ ಆ ಗುರು ಅದಕ್ಕೆ ಪ್ರತಿಸ್ಪಂದಿಸ್ತಾರೆ. ಈ ಅನುಷ್ಠಾನವನ್ನು ನಾಳೆಯಿಂದ ಶುರು ಮಾಡ್ತೀನಿ ಎಂದರು ಮಾಡ್ರಿ. ಯಾಕಂದರೆ ನಾಳೆ ಗುರುಪುಷ್ಯಾಮೃತ ಯೋಗ ಇದೆ. ಇಲ್ಲ ಅಂದರೆ ಮುಂದಿನ ವಾರ ನವರಾತ್ರಿ ಶುರುವಾಗುತ್ತೆ. ಆ ನವರಾತ್ರಿಯಲ್ಲೂ ಕೂಡ ನೀವು ಮಾಡ್ಬೋದು. ಒಟ್ಟಾರೆಯಾಗಿ ನಿಮಗೆ ಯಾವ ಗುರುವಾರ ಮಾಡಬೇಕು ಅನಿಸುತ್ತಾ ಆ ಗುರುವಾರದಿಂದ 9, 5, 3 ಈ ರೀತಿಯಾಗಿ ನೀವು ಈ ಅನುಷ್ಠಾನದ ಒಂದು ಸಂಕಲ್ಪವನ್ನು ಮಾಡಿ ಶುರು ಮಾಡಿ. ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗಲಿ. ನಿಮ್ಮ ಜೀವನದಲ್ಲಿರುವ ಭವಿಷ್ಯದಲ್ಲಿರುವ ಕನಸುಗಳು ನನಸಾಗಲಿ. ಹಾಗೆ ಯಾವ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಇದ್ದೀರೋ, ಹಾಗೆ ಯಾವ ಅನಾರೋಗ್ಯದ ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇದೆಯೋ, ಖಂಡಿತ ಗುರುವು ಆ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರ್ತಾರೆ. ನಿಮ್ಮ ಅನುಷ್ಠಾನದ ಈ ಸೇವೆಯನ್ನು ಸ್ವೀಕರಿಸಿ ನಿಮ್ಮನ್ನು ಉದ್ಧರಿಸ್ತಾರೆ ಸ್ನೇಹಿತರೆ. ಯಾಕಂದರೆ ಬಾಬಾ ದಯಾಮಯ, ಕರುಣಾಮಯ, ಪ್ರೇಮಮಯಿ ಸಾಯಿಯಾಗಿದ್ದಾರೆ. ಹಾಗಾಗಿ ನಿಮ್ಮ ಇಚ್ಛೆಗಳು ಖಂಡಿತವಾಗಿ ನೆರವೇರ್ತವೆ, ನಿಮ್ಮ ಕನಸುಗಳು ನನಸಾಗ್ತವೆ. ಆದಷ್ಟು ಬೇಗ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.